ನಗರದ ಅನ್ಗೋಳ ಪ್ರದೇಶದಲ್ಲಿ ಪತಿ ಹತ್ಯೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಆಯುರ್ವೇದಿಕ್ ಥೆರಪಿಸ್ಟ್ ಅವಿನಾಶ್ ಸೊಪ್ಪಣ್ಣ ಅವರನ್ನು ಅವರ ಪತ್ನಿ ಲಕ್ಷ್ಮಿ ಸೊಪ್ಪಣ್ಣ ತನ್ನ ಪ್ರಿಯಕರನೊಂದಿಗೆ ಸೇರಿ ಹತ್ಯೆಗೈದಿರುವುದು ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಲಕ್ಷ್ಮಿ ಹಾಗೂ ಕೈಲಾಶ್ ಅಚ್ಚಿತಾಳ್ ಕಳೆದ 2 ವರ್ಷಗಳಿಂದ ಅನೈತಿಕ ಸಂಬಂಧ ಹೊಂದಿದ್ದರು. ಈ ಸಂಬಂಧದ ಬಗ್ಗೆ ಗಂಡನಿಗೆ ತಿಳಿದಿದ್ದರಿಂದ ಆತ ಅಡ್ಡಿಯಾಗುತ್ತಿದ್ದನು. ಇದೇ ಕಾರಣಕ್ಕೆ ಕೊಲೆ ಸಂಚು ರೂಪಿಸಲಾಗಿದೆ. ಮಾರ್ಚ್ 6ರಂದು ಕೈಲಾಶ್ ಥೆರಪಿ ನೆಪದಲ್ಲಿ ಅವಿನಾಶ್ ಕ್ಲಿನಿಕ್ಗೆ ಹೋಗಿ ತಂಪು ಪಾನಿಯಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಅವನಿಗೆ ಕುಡಿಸಿದ್ದಾನೆ. ಅವಿನಾಶ್ ಬಿದ್ದ ನಂತರ ಸಿಲಿಂಡರ್ನಿಂದ ತಲೆಯ ಹಾಗೂ ಎದೆ ಭಾಗಕ್ಕೆ ಹೊಡೆದು ಹತ್ಯೆಗೈಯಲಾಗಿದೆ. ನಂತರ ಪತಿ ಸಹಜ ಸಾವು ಎಂದು ನಾಟಕವಾಡಿದ್ದಾಳೆ. ಆದರೆ ಮೃತನ ತಾಯಿಗೆ ಅನುಮಾನ ಮೂಡಿದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ದೂರು ನೀಡಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಇದು ಕೊಲೆ ಎಂಬುದು ದೃಢಪಟ್ಟಿದೆ. ಅವನ ಮನಸ್ಸಿನಾಗಿಂದ ನನಗೇನು ಹೇಳಲಿಲ್ರಿ ಸರ್. ಅವತ್ತು ಬಂದಾಗ 3:30-4 ಕ್ಲಿನಿಕ್ದಿಂದ ಅಂತ ಇಲ್ಲೊಂದು ಅಂಕುಶ ಆಯುರ್ವೇದಿಕ್ ಕೇರ್ ಅಂತ ಹೇಳಿ ನಾವು ಇಲ್ಲ ಏನು ಮೋಸ ಮಾಡಿ ಕರೆದಾರು ನಮಗೆ ಗೊತ್ತಾಗ್ಲಿಲ್ರಿ ಅದು. ಆಮೇಲೆ 5:30-6 ಗಂಟೆ ತನಕ ನಾನು ಹಾದಿ ನೋಡಿ ಹೋಗ್ರಿ ನೀವು ನೋಡ್ಕೊಂಡು ಬರ್ರಿ ಏನು ನಮ್ಮ ಬಂದಿಲ್ಲ ಇನ್ನ ಅಂತ ಅಂದ್ಕೊಳ್ಳಿ ನೋಡಕ್ಕೆ ಹೋಗ್ಯಾಡ್ರಿ. ಅವಾಗ ಏನೇನು ಗದ್ದಲ ಮಾಡ್ಯಾಳು ಏನೂ ಗೊತ್ತಾಗಿಲ್ರಿ ನಮ್ಗೆ. ನಾನು ಅದೇ ಮನೆ ಆಗಿದ್ದೀನಿ. ಡೌಟ್ ಅಂತಂದ್ರೆ ಇಬ್ಬರದು ಏನು ಒಳಗೆ ಏನೇನಾಗ್ತಿತ್ತು ನಮ್ಗೇನು ಗೊತ್ತಾಗಿಲ್ಲ ಸರ್. ನನಗೆ ಅವ್ ಮಗನೂ ನನ್ನ ಮಗ ಏನೂ ಹೇಳಿಲ್ರಿ. ನನ್ನ ಮಗ ನನಗೆ ಏನರ ಹೇಳಿದ್ರೆ ನಾನು ಎಲ್ಲ ಏನರ ವಿಚಾರ ಮಾಡ್ತೀನಿ ರೀ. ಎಲ್ಲಕ್ಕೆ ನಮ್ಮ ಅಂತಂಬ್ರು ಎಲ್ಲರಿಗೂ ಹೇಳ್ತಿದ್ದೆ ನಾನು ಹಿಂಗೆ ಮಾಡಾಕತ್ತಾಳಕ್ಕೆ. ಯಾರಿಗೂ ಹೇಳಲಿಲ್ರಿ. ಪೊಲೀಸರ ವಿಚಾರಣೆಯಲ್ಲಿ ಇಬ್ಬರು ಆರೋಪಿಗಳು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದು ಅವರನ್ನು ಬಂಧಿಸಿ ಹಿಂಡಲ್ಗಾ ಜೈಲಿಗೆ ರವಾನಿಸಲಾಗಿದೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಬೆನೋಗ್ರಾಮ್ಗೆ.